ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೋನಿಕಾ ನಾಯ್ಕ್, ಕಿಡ್ನಿ ರೋಗ ತಜ್ಞೆ, ಬಿಜಾಪುರ. ಇವತ್ತು ಮಾರ್ಚ್ 13 ಗುರುವಾರ, ವಿಶ್ವ ಕಿಡ್ನಿ ದಿನ. ಪ್ರತಿ ವರ್ಷ ವಿಶ್ವದೆಲ್ಲೆಡೆ 2ನೇ ಗುರುವಾರ ಮಾರ್ಚ್ ತಿಂಗಳಲ್ಲಿ ವಿಶ್ವ ಕಿಡ್ನಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಆರೋಗ್ಯ ಜಾಗೃತಿ ಅಭಿಯಾನ ಆಗಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವ್ಯಾಖ್ಯಾನ ಹೊರಡಿಸಲಾಗಿರುತ್ತದೆ. ಈ ವರ್ಷದ ವ್ಯಾಖ್ಯಾನ ಅಂದ್ರೆ ಥೀಮ್ ಏನಂದ್ರೆ ಆರ್ ಯುವರ್ ಕಿಡ್ನೀಸ್ ಓಕೆ, ಪ್ರೊಟೆಕ್ಟ್ ಯುವರ್ ಕಿಡ್ನಿ, ಡಿಟೆಕ್ಟ್ ಅರ್ಲಿ, ಪ್ರೊಟೆಕ್ಟ್ ಯುವರ್ ಕಿಡ್ನೀಸ್ ಹೆಲ್ತ್. ಈ ವರ್ಷದ ವ್ಯಾಖ್ಯಾನ ಅಂದ್ರೆ ಥೀಮ್ ಏನಂದ್ರೆ ಆರ್ ಯುವರ್ ಕಿಡ್ನೀಸ್ ಓಕೆ, ಪ್ರೊಟೆಕ್ಟ್ ಯುವರ್ ಕಿಡ್ನಿ, ಡಿಟೆಕ್ಟ್ ಅರ್ಲಿ, ಪ್ರೊಟೆಕ್ಟ್ ಯುವರ್ ಕಿಡ್ನೀಸ್ ಹೆಲ್ತ್. ಅಂದರೆ ನಿಮ್ಮ ಕಿಡ್ನಿ ಆರೋಗ್ಯ ಸರಿಯಾಗಿದೆಯೇ? ಕಿಡ್ನಿ ರೋಗವನ್ನು ಮೊದಲೇ ಪತ್ತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಕಿಡ್ನಿ ರೋಗಗಳು ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಅಂದರೆ 80% ಕಿಡ್ನಿ ವೈಫಲ್ಯ ಆಗುವವರೆಗೂ ಕಿಡ್ನಿದ ಯಾವುದೇ ರೋಗ ಲಕ್ಷಣ ಸ್ಟೇಜ್ಗೆ ಅವರು ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ಗೆ ತುತ್ತಾಗಿರುತ್ತಾರೆ. ಇದನ್ನೆಲ್ಲ ಗಮನವಿಟ್ಟುಕೊಂಡು ನಾವು ಈ ಕಿಡ್ನಿ ರೋಗಗಳು ಪತ್ತೆ ಹಚ್ಚುವುದು ಹೇಗೆಂದು ತಾವುಗಳೇ ಸ್ವಇಚ್ಛೆಯಿಂದ ನಿಮ್ಮ ಈ ಕಿಡ್ನಿ ರೋಗಗಳನ್ನು ಕಾಪಾಡಿಕೊಳ್ಳಬೇಕು. ಈ ಕೆಳಗಿನ ಸೂಕ್ತ ಸಲಹೆಗಳನ್ನು ಗಮನವಿಟ್ಟುಕೊಳ್ಳುವುದರಿಂದ ನಿಮ್ಮ ಕಿಡ್ನಿ ರೋಗಗಳನ್ನು ಪತ್ತೆ ಹಚ್ಚಬಹುದು. ಕಿಡ್ನಿ ಆರೋಗ್ಯವನ್ನು ಕಾಪಾಡುವುದು ಹೇಗೆ ಅಂದರೆ ಎನ್ಶೋರಿಂಗ್ ಫಿಸಿಕಲ್ ಆಕ್ಟಿವಿಟಿ, ಅಂದರೆ ನಿಮ್ಮ ದೈನಂದಿನ ನಿಗದಿತ ಫಿಸಿಕಲ್ ಆಕ್ಟಿವಿಟಿಯನ್ನು ನೀವು ರೂಢಿಸಿಕೊಳ್ಳಬೇಕು. ಎರಡನೇದಾಗಿ ನಾವು ತಿನ್ನುವ ಆಹಾರ, ಅಂದರೆ ನಾವು ಅನ್ಪ್ರಾಸೆಸ್ಡ್ ಫುಡ್, ಜಂಕ್ ಫುಡ್ ಬಹಳ ಬಳಸುವುದರಿಂದ ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ನಮ್ಮ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಬಿಪಿ, ಶುಗರ್ ಇದು 40% ಕಿಡ್ನಿ ರೋಗಗಳಿಗೆ ಕಾರಣವಾಗಿ ಇಟ್ಟುಕೊಳ್ಳಬೇಕು. ಅನಾವಶ್ಯಕವಾಗಿ ಪೇನ್ ಕಿಲ್ಲರ್ಸ್, ಆಲ್ಟರ್ನೇಟಿವ್ ಮೆಡಿಕೇಶನ್ಸ್ಗೆ ವೈದ್ಯರ ಸಲಹೆ ಇಲ್ಲದೆ ನೀವು ತಗೊಳ್ಬಾರದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರತಿ ವರ್ಷ ನಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅನ್ನು, ಬ್ಲಡ್ ಟೆಸ್ಟ್ ಅಲ್ಲಿ ಸೀರಮ್ ಕ್ರಿಯಾಟಿನಿನ್ ಅಂತ ಹೇಳ್ತೀವಿ, ಅದನ್ನು ಚೆಕ್ ಮಾಡಿಸಿಕೊಂಡ್ರೆ ನಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅನ್ನ ಅಸೆಸ್ ಮಾಡಬಹುದು. ಇದನ್ನೆಲ್ಲ ಗಮನವಿಟ್ಟುಕೊಂಡು ಈ ದಿನ ಬರೀ ಆಚರಣೆಯಾಗದೆ ಒಂದು ಜಾಗೃತಿ ಅಭಿಯಾನ ಆಗಬೇಕೆಂದು ಮತ್ತು ನಿಮ್ಮ ಕಿಡ್ನಿ ಹೆಲ್ತ್ ಅನ್ನು ಕಾಪಾಡಿಕೊಳ್ಳಬೇಕು, ಮುಂದಿನ ಕಾನ್ಸಿಕ್ವೆನ್ಸಸ್ ಅನ್ನು ನಿಲ್ಲಿಸಬಹುದು ಅಂತ ನಮ್ಮಲ್ಲಿ ಈ ಸಲಹೆಗಳನ್ನು ಗಮನ ಇಟ್ಟುಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಧನ್ಯವಾದ.